ಅಂತಾರ ಏನು ವಯಸ್ಸಾಗಿದೆ ಆಂಟಿರ್ ನೋಡ್ಬೇಕು ನೀನು ಮತ್ತೆ ನಾವು ಇವಾಗ ನೋಡ್ತಾ ಇರೋದು 12 ಗಂಟೆ ನಂತರ. ನೀವ್ ಹೇಳಿದ್ದು ಹುಡುಗಿನ ನೋಡ್ತಾರ 12 ಗಂಟೆಗೆ ಅಂದ್ರಲ್ಲ, ಯಾಕಣ್ಣ ಇಷ್ಟು ದಿನ ನೋಡಿಲ್ವಾ? ನಮ್ಮ ಹಾಯ್, ಎಲ್ಲರೂ ಹೇಗಿದ್ದೀರಾ, ಎಲ್ಲಿದ್ದೀನಿ ಅಂತ ಗೊತ್ತಾ? ಇವತ್ತು MG ರೋಡ್ಗೆ ಬಂದುಬಿಟ್ಟಿದ್ದೀನಿ. ಅಂತೂ ಇದುವರೆಗೂ ನಾನಂತೂ MG ರೋಡ್ಗೆ ನ್ಯೂ ಇಯರ್ಗೆ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು MG ರೋಡ್ಗೆ ಬಂದಿದ್ದೀನಿ. ಬಟ್ ಏನೋ ಒಂಥರ ಖುಷಿ ಆಗ್ತದೆ. ಬಟ್ MG ರೋಡ್ಗೆ ಬಂದಿದ್ದೀನಿ, ಬಟ್ ಆ ನ್ಯೂ ಇಯರ್ ಟೈಮ್ನಲ್ಲಂತೂ ಬಂದಿಲ್ಲ. ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಇವತ್ತು ಹಂಗೆ MG ರೋಡ್ಗೆ ಬಂದುಬಿಟ್ಟಿದ್ದೀನಿ. ಇಲ್ಲಿ ನೋಡಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಎಲ್ಲರೂ ಬಂದಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಣ್ಣ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೆಕ್ಸ್ಟ್ ವರ್ಷಕ್ಕೆ ಕಮೆಂಟ್ ಮಾಡಿ, ಇವ್ರಿಗೂ ಮದುವೆ ಮಾಡೋಣ. ನನಗಿಂತ ಜಾಸ್ತಿನೇ ಮಾತಾಡ್ತಿರೋರು, ನಾನು ಮಾತಾಡೋಕ್ಕೆ ಬಿಡಲ್ಲ. ಏನು ಮಾಡಲಿ ಹೇಳಿ? ನಾನು ಮಾತಾಡಿ ಇವರೇ ಮಾತಾಡ್ತಾರೆ. ಅಣ್ಣ ನಿಮ್ಮ ಅಭಿಮಾನ. ಯಾರ ಅಭಿಮಾನ? ಎಲ್ಲಿ ನೋಡಿದ್ರಾ? ಅಲ್ಲ ಗುರು, ನಾನೇಲೋ ಎಲ್ಲೇನೋ ಮಾಡ್ತಾ ಇದ್ರೆ ಇಲ್ಲಿ ಟ್ಯಾಟೋ ಹಾಕೋರೆಲ್ಲ ಬಂದ್ಬಿಟ್ಟಿದ್ದಾರೆ. ನಿಜವಾಗ್ಲು ಟ್ಯಾಟೋ ಹಾಕ್ಸ್ಬೇಕಂತ ಅಭಿಮಾನ ಅಣ್ಣ ಅಂತ ಬಂದಿದ್ದಾರೆ. ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ಬಟ್ ಯಾವರು ಬ್ರೋ? ಯಾವರು? ಬಿಜಾಪುರದಿಂದ ಇಲ್ಲಿಗೆ ಬಂದಿದ್ರಾ? ಹೌದಾ? ಓಕೆ, ಗುಲ್ಬರ್ಗಿಂದ ಬಂದಿರೋದು. ತಗೊಂಡ್ರಪ್ಪ, ಫೋಟೋ ತಗೊಳ್ಳಿ. ಇಲ್ಲಿ ನೋಡಪ್ಪ, ನನಗೆ ಅಭಿಮಾನಿಗಳೆಲ್ಲ ಇಲ್ಲ, ಅಭಿಮಾನಿಗಳು ಸೇರ್ಕೊಂಡು ಅವಳೇ ಫೋಟೋ ತಗೊಂತಾವ್ರಿ. ಇಲ್ಲಿ ಏನು ಮಾಡಲಿ? ಏನು ಮಾತಾಡ್ತೀರಾ? ಹಾಯ್ ಸರ್. ನಾವು ಗುಲ್ಬರ್ಗಿಂದ ಬರೋದು. ಯಾವ ಸರ್ ಇದು ನ್ಯೂಸ್ ಅಲ್ಲ ಸರ್ ಇದು. ಓಕೆ. ನಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನಿಲ್ಲ ಸರ್, ಪ್ರತಿ ವರ್ಷ ಇದೇ ಥರ ಹೊಸ ವರ್ಷ ಬರ್ತಾ ಇರಬೇಕು. ಇದೇ ಥರ ಎಲ್ಲ ನಮ್ಮ MG ರೋಡಲ್ಲಿ ಇದೆಲ್ಲ ರೋಡ್ ಇದೇ ಥರ ಫುಲ್ ಖುಷಿಯಿಂದ ಹ್ಯಾಪಿನೆಸ್ ಆಗ್ತಾ ಇರಬೇಕು. ಅಲ್ಲ, MG ರೋಡ್ಗೆ ಹೆಂಗೆ ಬರೋದು? ಹೌದು, ನೀವು ನ್ಯೂ ಇಯರ್ಗೆ? ಆದರೆ ನಾವು ಸರ್ ಪ್ರತಿ ವರ್ಷ ನಾವು ಇಲ್ಲೇ ಮಾಡೋದಿಲ್ಲ, ನಾವು ಗುಲ್ಬರ್ಗದಲ್ಲಿ ಮಾಡೋದು. ಇದೇ ವರ್ಷ ಏನೋ ಹೊಸದಾಗಿ ನೋಡಿದ್ದೀವಿ ಇಲ್ಲಿ. ನಾವು ಇಲ್ಲೇ ನೋಡಿದ್ರೆ ಹೊಸ ಹುಡುಗಿಯರು ಕರೆಕ್ಟಾಗಿ ಹುಡುಗಿಯರು ಇವಾಗ ನೋಡ್ಬೇಕು ಸರ್. 12 ನಂತರ ಏನು ವಯಸ್ಸಾಗಿದೆ ಆಂಟಿರ್ ನೋಡ್ಬೇಕು ನೀನು ಮತ್ತೆ. ನಾವು ಇವಾಗ ನೋಡ್ತಾ ಇರೋದು 12 ಗಂಟೆ ನಂತರ. ನೀವ್ ಹೇಳಿದ್ದು ಹುಡುಗಿನ ನೋಡ್ತಾರ 12 ಗಂಟೆಗೆ ಅಂದ್ರಲ್ಲ, ಯಾಕಣ್ಣ ಇಷ್ಟು ದಿನ ನೋಡಿಲ್ವಾ? ನಮ್ಮ ಸಲಾವುದ್ದೀನ್ ಬೈ ಅವರು ಕರ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು. ಸಲಾವುದ್ದೀನ್ ಬೈ ಕರ್ಕೊಂಡ್ ಬಂದಿದ್ದಾರೆ. ಇಷ್ಟು ದಿನ ಇವರು ಇಷ್ಟು ವಯಸ್ಸಾದ್ರು ಹುಡುಗಿ ನೋಡಿಲ್ಲ. ಬಟ್ ಹುಡುಗಿಯರು ನೋಡಿದ ಅಂದ್ರೆ ಇಲ್ಲಿದೊಂದು ಬ್ರ್ಯಾಂಡ್ ನೋಡಿಲ್ಲ. ಆದ್ರೆ ಸೂಪರ್. ಅವರು ಮನ್ಸಲ್ಲಿರೋ ಮಾತನ್ನ ಹಂಚ್ಕೊಂಡವ್ರೆ. ಅಲ್ಲ ಸರ್, ನಮ್ಮ ಏನ್ ಎಂಜಾಯ್ ಮಾಡಕ್ ಬಂದಿದ್ರೆ ಅದನ್ನ ಹೇಳಿ ಬದಲು ನೀವೇ ಎಂಜಾಯ್ ಮಾಡಕ್ ಬಂದಿದ್ರೆ. ಒಳ್ಳೆ ಡ್ಯಾನ್ಸರ್ ಸರ್. ಎಲ್ಲರೂ ಒಂದ್ಸತಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. ಹ್ಯಾಪಿ ನ್ಯೂ ಇಯರ್. ಅಲ್ಲ, ಇಲ್ಲಿ ಬಂದಿರೋದೇನು ಗೊತ್ತಾ? 12 ಗಂಟೆ ರಾತ್ರಿಗೆ ಪವರ್ ಬಿಡ್ತಾರಂತೆ, ಅದಕ್ಕೆ ಬಂದಿರೋದು. ಏನ್ ಪವರ್ ಅಂತ ಕೇಳ್ಬೇಡಿ. ಮಾಡ್ತಾರ ತೋರಿಸ್ತೀನಿ ಇವಾಗ. ಇವಾಗ ಇಲ್ಲಿ MG ರೋಡಾಗ ಏನೋ ಬಿಡ್ತಾರೆ ಅಂತ 12 ಗಂಟೆಗೆ. ಬಟ್ ತುಂಬ ಜನ ನೀವು ರಿವ್ಯೂಸ್ ನೋಡಿ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅಣ್ಣ ನಮ್ಗೆ ಏನೂ ಗೊತ್ತಿಲ್ಲ, ಬಟ್ 12 ಗಂಟೆಗೆ ಏನೋ ಬಿಡ್ತಾರೆ ಅಂತ. ಏನು ಬಿಡ್ತಾರೆ ಅಂತ ಗೊತ್ತಿಲ್ಲ. ಡೈರೆಕ್ಟಾಗಿ ನಮ್ಮ ಪೊಲೀಸ್ ಅಣ್ಣ ಅವ್ರನ್ನ ಕೇಳ್ಬಿಡೋಣ ಏನು ಬಿಡ್ತಾರೆ ಅಂತ. ಬಟ್ ಅಣ್ಣ ಅವ್ರ ಕಾಣೆ ಆಗ್ಬಿಟ್ರು. ಅವ್ರು ಎಲ್ಲೆಲ್ಲ ಕೆಲಸ ಮಾಡಕ್ಕೆ ಹೋಯ್ತವ್ರೆ. ಆದ್ರೆ ನಿಂತಿರೋರು ಕೇಳೋಣ. ಬಾ ಇಲ್ಲಿ ಕೇಳೋಣ. ಬಾ ಅಣ್ಣವ್ರು ನಿಂತವ್ರೆ. ಏನು ಬಿಡ್ತಾರೆ ಅಂತ ಕೇಳೋಣ. ಎಲ್ಲಿ ಸರ್ ನಮಸ್ತೆ ಸರ್. ಈಗ 12 ಗಂಟೆಗೆ ಇಲ್ಲಿ ಏನೋ ಬಿಡ್ತಾರೆ ಇದಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ನಾನು ಇದು ಫಸ್ಟ್ ಟೈಮ್ ಈ ಥರ ಬಂದಿರೋದು. ಬಟ್ ಏನಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ಗೊತ್ತಿದ್ರೆ ಹೇಳಿ. ನಮಗೂ ಗೊತ್ತಾಗ್ತಿಲ್ವಲ್ಲ. ಗೊತ್ತಿಲ್ವಾ? ಅಣ್ಣವ್ರಿಗೂ ಗೊತ್ತಿಲ್ಲ, ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಬಟ್ ಆದರೂ ಬಿಡ್ತಾರಂತೆ, ನೋಡೋಣ. ಆದರೂ ನಮ್ಮ ಬೆಂಗಳೂರು ಪ್ರಶಾಂತವಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಲಿ ಅಂತ ಕೋರ್ಕೋತೀನಿ. ಸರ್ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು ಸರ್. ಗೈಸ್ ಥ್ಯಾಂಕ್ ಯು ಸರ್. ಬಟ್ ಏನು
ನಾನು 12 ಗಂಟೆವರೆಗೂ ಇದ್ದು ನಿಮಗೋಸ್ಕರ ಏನು ಬಿಡ್ತಾರೆ ಅಂತ ನಮ್ಮ ಸೂರ್ಯ ಇನ್ಸ್ಟಿಟ್ಯೂಷನ್ ಕೊಡ್ತಾರೆ. ಏನು ಬಿಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಬಿಟ್ಮೇಲೆ ನೋಡೋಣ. ಪೊಲೀಸವ್ರು ನೋಡಿ, ಇವ್ರು ಮಾಡೋ ಕೆಲಸಕ್ಕೆ ಪೊಲೀಸರು ಪಾಪ ಮೇಲೆ ನಿಂತ್ಕೊಂಡು ಎಲ್ಲ ಏನೇನು ಮಾಡ್ತಾರ ಅಂತ ನೋಡ್ತಾವ್ರು ಪಾಪ ಅವರು. ಮೇಡಮ್, ಹ್ಯಾಪಿ ನ್ಯೂ ಇಯರ್. ವಾಹನವನ್ನು ಚಲಾಯಿಸಬೇಡಿ. ಯಾವುದೇ ತುರ್ತು ಸಮಯದಲ್ಲಿ ಫುಲ್ಲು ಜನವೋ ಜನ, ಓಡಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಏನು ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ಏನೂ ಕಾಣ್ತಾ ಇಲ್ಲ ಡೆಕೋರೇಷನ್ ಮಾಡೋಕ್ಕೆ. ಸಪರೇಟ್ ಕಿಯಾಸ್ಕ್ ಏರ್ಪಡಿಸಲಾಗಿದೆ. ಏನಾದರೂ ತೊಂದರೆ ಆಗಿದ್ದಲ್ಲಿ ದಯವಿಟ್ಟು ಆ ಕಿಯಾಸ್ಕಲ್ಲಿ ಹೋಗಿ ನಾವು ಹೇಳ್ಕೊಳ್ಬೇಕೆಂದು ವಿನಂತಿಸುತ್ತೇವೆ. ಇಲ್ಲಿ ಲೈಟಿಂಗ್ ಡೆಕೋರೇಷನ್ ನೋಡ್ತಾ ಇರ್ಬೋದು ಅಷ್ಟೇ. ಲೈಟಿಂಗ್ ಡೆಕೋರೇಷನ್ ನೋಡಿ ಹೇಗಿದೆ. ನ್ಯೂ ಇಯರ್ಗೆ MG ರೋಡ್ನಲ್ಲಿ ಇದೇ ಡೆಕೋರೇಷನ್. MG ರೋಡ್ನ ಏನೋ ಅಂದ್ಕೊಂಡಿದ್ದೆ, ಸುತ್ತಿ 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 ಏನಿಲ್ಲ. ನೀವೇರೆ ಯಾತ್ರೆ ಅಷ್ಟೇ. ಇದೊಂದು 12 ಗಂಟೆ ಆಗ್ತದಂಗೆ ವಿಶ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ಓನ್ ಕಿರ್ಚ್ಕೊಂಡು ವಿಶ್ ಮಾಡ್ತಾರೆ, ಅದೇ ನೀವೇರ್ ಅಷ್ಟೇ ಇಲ್ಲಿ. ಅದು ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ಅಣ್ಣ ಯಾರೋ ಮಲಗಿಬಿಟ್ಟಿದ್ದಾರೆ ನೋಡಿ, ಅಣ್ಣ ಯಾರೋ ಮಲಗಿಬಿಟ್ಟಿದ್ದಾರೆ. ಯಾಕಣ್ಣ? ಅಣ್ಣ 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 ಎದ್ದೆ ನೋಡು, ಅಣ್ಣ ಎದ್ದೆ ನೋಡು, ಅಣ್ಣ ಅಣ್ಣ ಫುಲ್ ಟೈಟು, ಅಣ್ಣಂದು ಫುಲ್ ಟೈಟು, ಅಣ್ಣಂದು ಫುಲ್ ಟೈಟು.
ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಮ್ ಜಿ ರೋಡ್ಗೆ ಬಂದರೆ ಇಷ್ಟೇ, ಏನಿಲ್ಲ, ಜನಗಳ ಮಧ್ಯದಲ್ಲಿ ನುಗ್ಗಾಡ್ಕೊಂಡು ಇದು ಮಾಡಿಕೊಂಡು ಅಷ್ಟೇ ಶಾಂತಿಯುತವಾಗಿ ಆಚರಿಸಿ ಹ್ಯಾಪಿ ನ್ಯೂ ಇಯರ್ ಅಷ್ಟೇ. ನಮಗೆ ಕನ್ನಡಿಗರಿಗೆ ಯಾವತ್ತೂ ನಮ್ಮ ಯುಗಾದಿ ಹಬ್ಬನೇ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಮತ್ತು ತುಂಬ ಪ್ರೊಟೆಕ್ಟಿವ್ ಕೊಟ್ಟು ಪೊಲೀಸವರೆಲ್ಲನೂ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ನಮ್ಮ ಎಮ್ ಜಿ ರೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ಪ್ರೀತಿಯ ಅಣ್ತಮ್ಮಂದ್ರಿಗೆ ಎಲ್ರಿಗೂ, ಅಕ್ಕಂಗಿರಿಗೆ.
ಮಸ್ತಾಗಿರ್ತದೆ. ಇವತ್ತು ಎಮ್ ಜಿ ರೋಡ್ನಲ್ಲಿ ಏನಾಯ್ತು ಗೊತ್ತಾ, ನನ್ನ ಲೈಫಲ್ಲಿ ನಾನು ಯಾವತ್ತೂ ನ್ಯೂ ಇಯರ್ ದಿನ ಎಮ್ ಜಿ ರೋಡ್ಗಂತೂ ಬಂದಿಲ್ಲ. ಫಸ್ಟ್ ಟೈಮ್ ನಾನು ಬಂದೆ. ಎಮ್ ಜಿ ರೋಡ್ನಲ್ಲಿ ಏನೂ ಇಲ್ಲ ಗುರು, ಸುಮ್ಮನೆ ಜನ ಅಷ್ಟೇ, ಸುಮ್ಮನೆ ತುಳಿದಾಡೋದು ನುಗ್ಲಾಡೋದು ಬರೀ ಇದೆ, ಏನೂ ಇಲ್ಲ ಗುರು. ಆ ಹುಡುಗರು ಬಂದ್ಬಿಟ್ಟು ಸುಮ್ಮನೆ ನುಗ್ಲಾಡೋದು ಅಷ್ಟೇ. ಹುಡುಗಿರು ಎಲ್ಲಿ ಗುಂಪಿರ್ತಾರೋ ಅಲ್ಲಿ ನುಗ್ಲಾಡೋದು ಸುಮ್ಮನೆ ಆ ಥರ ಮಾಡ್ತಾಯಿದ್ರು. ಫುಲ್ ಒಂಥರ ಏನೂ ಇಲ್ಲ ಗುರು, ಸುಮ್ಮನೆ ಸುತ್ತಾಡ್ಕೊಂಡು ಏನೋ ಹೋಗೋದು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಮ್ಮ ವಿಜಯ್ ಆಕಾಶ್ನ ಕೇಳೋಣ ಹೆಂಗಿತ್ತು ಏನೋ ಅಂತ ಎಕ್ಸ್ಪೀರಿಯೆನ್ಸ್. ಅವರು ಫಸ್ಟ್ ಟೈಮ್ ಬಂದಿರೋದು. ನೋಡೋಣ, ನ್ಯೂ ಇಯರ್ ದಿನ ಮಾತ್ರ ನಾರ್ಮಲಾಗಿ ನಾವು ಎಮ್ ಜಿ ರೋಡ್ಗೆಲ್ಲ ಬಂದು ಹೋಗಿದ್ದೀವಿ, ಬಟ್ ನ್ಯೂ ಇಯರ್ ಅಂತ ಬಂದಿರೋ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಂದಿರೋದು. ಅವರು ಅಷ್ಟೇ ಅದೇ ಥರ ಹೇಳ್ತಿದ್ದಾರೆ, ಅವ್ರಿಗೆ ಕೇಳೋಣ. ಗೈಸ್, ಎಲ್ರಿಗೂ ನಮಸ್ತೆ, ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೇದಾಗಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಎಲ್ರಿಗೂ, ಇಡೀ ಕರ್ನಾಟಕಕ್ಕೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ಆ್ಯಕ್ಚುಲಿ ಈವೆಂಟ್ ಫೀಲ್ಡಲ್ಲಿ 12 ಇಯರ್ ಎಕ್ಸ್ಪೀರಿಯೆನ್ಸು. ಬಟ್ ಆದ್ರೂ ನನಗೆ ಏನು, ನಾನು ಎಲ್ಲ ಈವೆಂಟನ್ನು ನೋಡಿದ್ದೀನಿ. ಬಟ್ಟು ನಾನು ಎಮ್ ಜಿ ರೋಡ್ಗಂತೂ ನಿಜವಾಗ್ಲೂ ಈ ಥರ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಬಂದಿರಲಿಲ್ಲ. ಫೈನಲಿ ಇವತ್ತು ಬಂದ್ವಿ, ನೋಡೋಣ ಏನಾಗುತ್ತೆ ಅಂತ. ನಮ್ಮ ಕಾವೇಶ್ರೀ ಅವರು ಮತ್ತು ನಾನು, ನಮ್ಮ ಸೂರ್ಯ ಅವರು ಫ್ರೆಂಡ್ ಅವರು. ಬಟ್ ನಿಜವಾಗ್ಲೂ ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಗುರು, ಯಾರೂ ಬರಬೇಡಿ, ವೇಸ್ಟು. ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಒಂದು ಫಂಕ್ಷನ್ ಆಗಲಿ, ಇಲ್ಲಾಂದರೆ ಒಂದು ಔಟಿಂಗ್ ಹೋಗಿ, ಎಲ್ಲಾದರೂ ಟ್ರಿಪ್ ಹೋಗಿ, ಇಲ್ಲಾಂದರೆ ಒಳ್ಳೆ ಊಟ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಫ್ಯಾಮ್ಲಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿರಿ. ಇಲ್ಲಿಗಂತೂ ದಯವಿಟ್ಟು ಬರಬೇಡಿ. ಹೆಣ್ಮಕ್ಳಿಗಂತೂ ಸೇಫ್ಟಿ ಇಲ್ಲ ಗುರು, ನನ್ನ ಅನಿಸಿಕೆ ಅಂದರೆ. ಯಾಕಂದರೆ ಎಷ್ಟು ಜನ ನುಗ್ಗಾಡ್ತಾರೆ ಹೆಣ್ಮಕ್ಳು, ಚುಚ್ಚು ಕೈಯಲ್ಲಿ ಹಿಂಡ್ಬಿಟ್ಟು ಹೋಗೋದು, ಇಲ್ಲಾಂದರೆ ಏನೋ ಅವರು ಇಷ್ಟ ಬಂದಂಗೆಲ್ಲ ವರ್ತನೆ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಏನು ಸ್ಪೆಷಲ್ಲೇ ಇಲ್ಲ ಗುರು. ನಿಮ್ಮ ಮನೆಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ತಾಯಿ ತಂದೆ ಜೊತೆ, ಇಲ್ಲಾಂದರೆ ನಿಮ್ಮ ವೈಫ್ ಜೊತೆ ಒಳ್ಳೆ ಎಂಜಾಯ್ ಮಾಡ್ತಿರಲ್ಲ, ಅದೇ ರಿಯಾಲಿಟಿ. ಅಂದರೆ ಇಲ್ಲಂತೂ ನಿಜವಾಗ್ಲೂ ವೇಸ್ಟ್ ಬರೋದು. ಸಂತೆಗೆ ಬಂದಂಗೆ ಬರ್ತಾರೆ, ಸಂತೆಲ್ಲಾದ್ರೂ ಖರೀದಿ ಮಾಡ್ಬೋದು ಏನಾದರೂ, ಬಟ್ ಇಲ್ಲಂತೂ ನೀವೇನೂ ಖರೀದಿ ಮಾಡೋಕ್ಕಾಗಲ್ಲ. ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಮತ್ತು ಹಂಗೆ ಹಿಂಗೆ ಅಂತ ಫಸ್ಟಲ್ಲಿ ಕೂಡ ಹೇಳಿದರು ತುಂಬ ಜನ, ಅದು ಬಿಡ್ತಾರಂತೆ ಇದು ಬಿಡ್ತಾರಂತೆ 12 ಗಂಟೆಗೆ. ಮಣ್ಣನ ಗಟ್ಟಿ ಯಾವುದೂ ಇಲ್ಲ ಗುರು. ನಿಮ್ಮ ಮನೇಲಿ ಎಷ್ಟು ಎಂಜಾಯ್ ಮಾಡ್ತಿರೋ, ಒಳ್ಳೆ ಊಟ ತಿನ್ಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿರೋ, ಅದೇ ನಿಮಗೆ ತುಂಬ ತೃಪ್ತಿ ಕೊಡುತ್ತೆ. ಓಕೆ, ಸೂಪರ್ ಸಾಕಾದಾಗ ಹೇಳಿದೆ. ಸರಿ ಆಯ್ತು, ನಮ್ಮ ಕಾವ್ಯನ ಕೇಳೋಣ ಈಗ. ಹೇಳ್ರಿ, ನಿಮ್ಮ ಅನಿಸಿಕೆ ಹೇಳ್ರಿ. ಕಾಲು ಸುಸ್ತಾಗ್ತಾ ಇದೆ ಅಂತೆ. ಕಾಲೇ ಸುಸ್ತಾಗೋಯ್ತು, ತಳ್ಳಿ ಯಾಕೋ ಇವಾಗ ಹೇಳು. ನ್ಯೂ ಇಯರ್ಗೆ ಇನ್ನೊಂದು ಸತಿ ಬರ್ಬೇಕನ್ಸಿದಿ ಏನೋ ಎಮ್ ಜಿ ರೋಡ್ಗೆ? ನೋವೇ ಇಂಗ್ಲೀಷಲ್ಲಿ ಮಾತಾಡ್ತಾಳೆ ನೋಡು. ಎಮ್ ಜಿ ರೋಡಲ್ಲಿ ಏನೇನು ಇಲ್ಲ, ಎಲ್ಲ ಮಣ್ಣು ಅಲ್ಲ. ಸೀರಿಯಸ್ಲಿ ಹೇಳ್ತಿದ್ದಾರೆ. ಲೇಡೀಸ್ಗೆ ಯಾವುದೇ ಸೆಕ್ಯೂರಿಟಿ ಕಂಫರ್ಟಬಲ್ ಇಲ್ಲ. ಹಿಂಡ್ಬಿಟ್ಟು ಹೋಗೋದು, ಗಿಲ್ಬಿಟ್ಟು ಹೋಗೋದು, ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಇನ್ನೊಂದ್ಸಲ ಈ ಎಮ್ ಜಿ ರೋಡ್ಗೆ ನ್ಯೂ ಇಯರ್ ಅಂತ ಬರೋದಕ್ಕೆ ಹೋಗಬೇಡಿ. ಎಲ್ಲ ವೇಸ್ಟು. 12 ಗಂಟೆಗೆ ಅದು ಬಿಡ್ತಾರೆ ಇದು ಬಿಡ್ತಾರೆ ಅಂತ ಎಲ್ಲ ಸುಳ್ಳು ಹೇಳ್ತಾರೆ, ಅದೆಲ್ಲ ವೇಸ್ಟು. ತುಂಬ ಬಂದು ನಮ್ಮ ಕೆಲಸ ವೇಸ್ಟ್ ಆಗುತ್ತೆ ಅಷ್ಟೇ. ಬಟ್ಟು ಇಲ್ಲಿ ಯಾವುದೇ ನಮಗೆ ಸಿಗೋ ಅಂಥದ್ದು ಏನೂ ಇಲ್ಲ. ಇಲ್ಲಿ ಆರಾಮಾಗಿ ನಿಮ್ಮ ಮನೆಯಲ್ಲೇ ನೀವೇ ಎಂಜಾಯ್ ಮಾಡಿ, ಅದು ತುಂಬ ಒಳ್ಳೆಯದು. ಮನೆಯಲ್ಲೇ ಒಂದು ಚಿಕನ್ ಮಟನ್ ಮಾಡ್ಕೊಂಡು ತಿನ್ನೋದೇ ತುಂಬ ಎಂಜಾಯ್ ಅಲ್ವಾ ಬ್ರೋ? ಚಿಕನ್ ಮಟನ್ ಅಲ್ವಾ? ನಿಮ್ಗೇನು ಅನಿಸ್ತಿದೆ ಹೇಳಿ ಬ್ರೋ? ಸೂಪರ್. ಸರ್ ನಿಮ್ಗೇನು ಅನಿಸ್ತಿ ಬನ್ನಿ ಹೇಳಿ. ಮಾತಾಡಿ. ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗೇ ಇದೆ, ಬಟ್ ದೆನ್ ಕ್ರೌಡು ಸೇಫ್ಟಿ ಎಲ್ಲ ನೋಡೋಕೆ ಹೋದರೆ ಸ್ವಲ್ಪ ಇಟ್ಸ್ ನಾಟ್ ಅವಾಯ್ಡ್, ಇಟ್ಸ್ ಬೆಟರ್ ಟು ನಾಟ್ ಟು ಕಮ್ ಹಿಯರ್ ಅದೇ ನಾನು ಹೇಳ್ತೀನಿ. ಆ್ಯಂಡ್ ಮಕ್ಕಳನ್ನೆಲ್ಲ ದಯವಿಟ್ಟು ಕರ್ಕೊಂಬರಕ್ಕೆ ಹೋಗಬೇಡಿ. ಆ್ಯಂಡ್ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಮನೇಲಿದ್ದು ಫ್ಯಾಮಿಲಿ ಜೊತೆ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ನ್ಯೂ ಇಯರ್ ಫೀಲ್ ಏನೋ ಬರಲಿಲ್ಲ ಇದು. ನೋಡ್ದ ಎಲ್ಲ ಹೇಳ್ತಿದಾರಲ್ಲ, ಕೇಳಿದ್ರಲ್ಲ, ಇದೇ ಸತ್ಯ. ನಾನು ಇಷ್ಟೊತ್ತು ಏನು ತೋರಿಸ್ತಿದ್ದೀನಿ ನಿಮಗೆಲ್ಲ ಅದೇ ಸತ್ಯ. ಓಕೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಯಾರಾದರೂ ಸುಮ್ಮನೆ ಸಪೋರ್ಟ್ ಮಾಡಿ. ನೇಮಿ ಸುರೇಶ್ ಅಕೌಂಟ್ನ ಎಲ್ಲ ಫಾಲೋ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಬ್ರೋ, ಹ್ಯಾಪಿ ನ್ಯೂ ಇಯರ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸೇಮ್ ಟು ಯು. ಇಷ್ಟೇಕು ಹ್ಯಾಪಿ ನ್ಯೂ ಇಯರ್.